ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ ಚಂದು, ಕನ್ನಡ ಲಾಗ್ಸ್ಗೆ ವೆಲ್ಕಮ್. ಸ್ನೇಹಿತರೆ, ಇವತ್ತು ನನ್ನ ಮಗಳು ಸ್ಕೂಲಲ್ಲಿ ಅಕ್ಷರಾಭ್ಯಾಸ ಕಾರ್ಯಕ್ರಮ ಇತ್ತು. ಹಾಗಾಗಿ ಬೆಳಗ್ಗೆನೇ 8 ಗಂಟೆಗೆ ಬರೋದಕ್ಕೆ ಹೇಳಿದರು. ಹಾಗಾಗಿ ರೆಡಿ ಆಗಿಬಿಟ್ಟು ಬಂದಿದ್ದೀವಿ. ನನ್ನ ಮಗಳಿಗೆ ನಾವು ಹೊರಗಡೆ ಎಲ್ಲ ಅಕ್ಷರಾಭ್ಯಾಸ ಏನು ಮಾಡಿಸಿರಲಿಲ್ಲ. ಹಾಗಾಗಿ ಇಲ್ಲೂ ಕೂಡ ಸ್ಕೂಲಲ್ಲೇ ಮಾಡಿಸ್ತಾರೆ. ಹಾಗಾಗಿ LKG UKG ಮತ್ತು ಪ್ರೀ ನರ್ಸರಿ ಮಕ್ಕಳಿಗೆ ಅಕ್ಷರಾಭ್ಯಾಸನ ಪ್ರೋಗ್ರಾಮ್ ಇಟ್ಕೊಂಡಿದ್ರು. ಹಾಗಾಗಿ ಬೆಳಗ್ಗೆನೇ ರೆಡಿಯಾಗಿ ಬಂದಿದ್ದೀವಿ. ಹಾಗೆ ಈಗ ಪೂಜೆ ಕೂಡ ಎಲ್ಲ ನಡೀತಾ ಇದೆ. ನಾವು ಕೂಡ ನೋಡ್ತಾ ಇರ್ಬೋದು, ಎಲ್ಲ ಪೇರೆಂಟ್ಸು ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ಕೂತ್ಕೊಂಡಿದ್ದಾರೆ. ನಾವು ಕೂಡ ಹೊರಗಡೆ ಎಲ್ಲ ಎಲ್ಲೂ ಮಾಡಿಸಿರ್ಲಿಲ್ಲ. ಹಾಗಾಗಿ ಸರಿ ಇಲ್ಲೇ ಮಾಡಿಸೋಣ ಅಂತೇಳ್ಬಿಟ್ಟು ಬಂದ್ವಿ. ಇಲ್ಲಿ ನೋಡ್ತಾ ಇರ್ಬೋದು, ಶಾರದಾ ದೇವಿ ಫೋಟೋ ಎಲ್ಲ ಇಟ್ಬಿಟ್ಟು ಅವರು ಎಲ್ಲ ಪೂಜೆಗೆಲ್ಲ ತಯಾರಿ ಮಾಡಿ, ಪೂಜೆ ಕೂಡ ಎಲ್ಲನೂ ಮುಗೀತು. ಈಗ ತಾಯಿ ಶಾರದಾ ದೇವಿ ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಬುದ್ಧಿ ಕೊಟ್ಟು ಕಾಪಾಡಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ಹಾಗೆ ನಮ್ಮದು ಕೂಡ ಪೂಜೆ ಎಲ್ಲ ಆಯಿತು. ಹಾಗೆ ನನ್ನ ಮಗಳನ್ನ ನಿಲ್ಲಿಸಿ ಒಂದೆರಡು ಫೋಟೋಸ್ ಎಲ್ಲ ತಗೊಳ್ತಾ ಇದ್ವಿ. ಬಂದು ದೇವ್ರ ಫೋಟೋಕ್ಕೆಲ್ಲ ಕೈ ಎಲ್ಲ ಮುಗ್ದಿದ್ದೆಲ್ಲ ಆದಮೇಲೆ ಹಾಗೆ ಕೆಲವೊಂದು ಫೋಟೋಸ್ ಎಲ್ಲ ತಗೊಂಡ್ವಿ. ಹಾಗೆ ಸ್ಕೂಲಲ್ಲೇ ಪ್ರಸಾದ ಕೂಡ ಎಲ್ಲ ಅವತ್ತು ಮಾಡಿಸಿದ್ರು. ಹಾಗಾಗಿ ಪ್ರಸಾದ ಎಲ್ಲ ತೊಗೊಂಡು LKG UKG ಮಕ್ಕಳನ್ನ ಅಲ್ಲೇ ಇರಿಸ್ಕೊಂಡು ಪ್ರೀ ನರ್ಸರಿ ಮಕ್ಕಳನ್ನ ಕಳಿಸಿರು ಮನೆಗೆ. ಹಾಗೆ ನಾನು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆನೇ ಹೋಗಿದ್ವಲ್ಲ, ಹಾಗಾಗಿ ಮಕ್ಕಳು ಮತ್ತೆ ಆಟ ಮಾಡ್ತವೆ ಅಂತ ಚಿಕ್ಕ ಮಕ್ಕಳನ್ನೆಲ್ಲ ಕಳಿಸಿರು. ಮಗಳನ್ನ ಕರ್ಕೊಂಡು ಬಂದೆ. ಹಾಗೆ ನೆಕ್ಸ್ಟ್ ಡೇ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗ ನನ್ನ ಮಗಳು ಸ್ಕೂಲ್ಗೆಲ್ಲ ಹೋಗೋದ್ರಿಂದ ಬೆಳಗ್ಗೆನೇ ನನ್ನ ದಿನಚರಿ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಈಗ ಬೆಳಗ್ಗೆನೇ ಎದ್ದಿದ್ದೀನಿ. ಎದ್ಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಕಿಚನ್ನಿಗೆ ಬಂದು ಒಂದು ಲೋಟ ನೀರು ಇಟ್ಟಿದ್ದೀನಿ, ಬಿಸಿ ನೀರು ಕುಡಿಯೋದಕ್ಕೆ ಅಂತ. ಹಾಗೆ ಕಾಫಿ ಕೂಡ ಮಾಡಬೇಕು. ಹಾಗೆ ಮೊದಲು ನೈಟೇ ಆಲ್ಮೋಸ್ಟ್ ಎಲ್ಲ ಕೆಲಸ ಮಾಡಿ ಮಲ್ಕೊಂಡ್ರೆ ಬೆಳಗ್ಗೆ ಎದ್ದು ಆರಾಮಾಗುತ್ತೆ. ನೈಟೇ ನಾನು ಆಲ್ಮೋಸ್ಟ್ ಎಲ್ಲನೂ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿಬಿಟ್ಟು ಮಲ್ಕೊತೀನಿ. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ನಾವು ಟಿಫನ್ ಮಾಡೋದಕ್ಕೆ ಸರಿ ಹೋಗುತ್ತೆ. ಹಾಗೆ ನೈಟ್ದು ಸ್ವಲ್ಪ ಸಾಂಬಾರಿತ್ತು, ಮೊಸಪ್ಪು ಸಾಂಬಾರು, ಅದನ್ನು ಕೂಡ ಬಿಸಿ ಇಟ್ಟು ಹಾಗೆ ಇಲ್ಲಿ ಚಪಾತಿಗೆ ಹಿಟ್ಟು ಕಲಸೋಣ ಅಂತ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಹಸ್ಬೆಂಡು ಬೆಳಗ್ಗೆನೇ ವಾಕಿಂಗ್ ಹೋಗಿರ್ತಾರೆ. ಅವರು ಬಂದಮೇಲೆ ಕಾಫಿ ಮಾಡೋಣ ಅಂತ ಈಗ ಟಿಫನ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತು ಬೆಳಗ್ಗೆ ಟಿಫನ್ ಬಂದು ಚಪಾತಿ ಮತ್ತು ಹಾಗಲಕಾಯಿ ಗೊಜ್ಜು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನನ್ನ ಮಗಳಿಗೆ ಅಂತೇಳ್ಬಿಟ್ಟು ಬಾದಾಮಿನ ನೆನೆಸ್ಬಿಟ್ಟು ಇಟ್ಟಿರ್ತೀವಿ. ನನ್ನ ಮಗಳು, ನಾನು, ಹಸ್ಬೆಂಡ್ಗೆ ಎಲ್ಲರೂ ಕೂಡ ತಿಂತೀವಿ. ಎಲ್ಲರೂ ಒಂದೊಂದು ಅಥವಾ ಎರಡೆರಡು ಮಗಳಿಗೆ ಬಾಕ್ಸ್ಗೂ ಕೂಡ ಹಾಕೊಡೋಕೆ ಆಗುತ್ತೆ ಸ್ನ್ಯಾಕ್ಸ್ಗೆ ಅಂತೇಳ್ಬಿಟ್ಟು ನೆನೆಸ್ಬಿಟ್ಟಿರ್ತೀನಿ. ಹಾಗೆ ಅವಳು ಕೂಡ ಬೆಳಗ್ಗೆನೇ ಎದ್ದೊಳ್ತಾಳೆ, ಬೇಗ ಎದ್ದೊಳ್ತಾಳೆ. ಹಾಗೆ ಮತ್ತು ಅವಳಿಗೆ ಸ್ಕೂಲ್ಗೆ ಹೋಗೋದು ತುಂಬಾ ಇಷ್ಟಪಟ್ಟು ಸ್ಕೂಲ್ಗೆ ಹೋಗ್ತಾಳೆ. ಹಾಗಾಗಿ ಈಗ ಅವಳು ಕೂಡ ಎದ್ದು ಬಂದಳು. ಟಿ ವಿ ಹಾಕ್ಕೊಡುಮ್ಮ ಅಂತ ಕೇಳ್ತಾಯಿದ್ಲು. ಹಾಗಾಗಿ ಟಿ ವಿ ಹಾಕ್ಕೊಟ್ಟು ಅವಳಿಗೊಂದೆರಡು ಬಾದಾಮಿನ ಹಾಕ್ಕೊಟ್ಟೆ ತಿನ್ನೋದಕ್ಕೆ ಅಂತ. ಹಾಗೆ ನಾನು ಟೈಲರಿಂಗ್ ಕೆಲಸ ಮಾಡೋದ್ರಿಂದ ಮನೇಲಂತೂ ಬಟ್ಟೆಗಳು ಆ ಕಡೆ ಈ ಕಡೆ ಎಲ್ಲಿ ನೋಡಿರು ಬಟ್ಟೆಗಳು ಇದ್ದೇ ಇರ್ತವೆ. ನಾನು ಎಷ್ಟು ಎತ್ತಿಡೋಣ ಅಂದರೂ ನಾನು ಆಲ್ಮೋಸ್ಟು ನೈಟ್ ಹೊತ್ತು ಟೈಲರಿಂಗ್ ಕೆಲಸ ಮಾಡ್ಕೊತೀನಿ. ಹಾಗಾಗಿ ನೈಟ್ ಎಲ್ಲ ಸ್ಟಿಚ್ ಮಾಡ್ತೀನಿ. ಮತ್ತೆಲ್ಲ ಎತ್ತಿಟ್ಕೊಂಡು ಕುತ್ಕೊಳ್ಳೋದಕ್ಕಾಗೋದಿಲ್ಲ. ಕೆಲವೊಂದು ಇನ್ನೂ ಸ್ಟಿಚಿಂಗ್ ಎಲ್ಲ ಮಾಡೋದು ಹಾಗೇ ಇರುತ್ತೆ. ಹಾಗೆ ನಾನು ಸ್ಟಿಚಿಂಗ್ ಮಾಡುವಾಗ ಕೆಲವೊಬ್ಬರೆಲ್ಲ ತಂದು ಕೊಡ್ತಾರೆ. ಹಾಗಾಗಿ ಎಲ್ಲನೂ ಅಲ್ಲೇ ಇಟ್ಕೊಂಡಿರ್ತೀನಿ. ಟಿ ವಿ ಹತ್ರ ಒಂದು ಟೇಬಲ್ ಇದೆ, ಅದ್ರ ಮೇಲೇ ಆಲ್ಮೋಸ್ಟ್ ಎಲ್ಲ ಇಟ್ಟಿರ್ತೀನಿ. ಹಾಗೆ ಈಗ ಸ್ವಲ್ಪ ಮನೆ ಕೆಲಸ ಕೂಡ ಎಲ್ಲ ಮಾಡ್ಕೊತಾ ಇರಬೇಕು. ಟಿಫನ್ ಮಾಡಿಕೊಂಡೆ ಹಾಗೆ ಒಂದೊಂದೇ ಕೆಲಸ ಕೂಡ ಕಂಪ್ಲೀಟ್ ಮಾಡ್ಕೊತೀನಿ. ಹಾಗೆ ಇಲ್ಲಿ ಹಾಗಲಕಾಯಿ ಇತ್ತು, ಊರಿಂದ ಬಂದ್ವಲ್ಲ, ಹಾಗಲಕಾಯಿ ತೊಗೊಬಂದಿದ್ದೆ. ಹಾಗಾಗಿ ಹಾಗಲಕಾಯಿ ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ. ಮೊದಲು ಚಪಾತಿ ಹಿಟ್ಟನ್ನ ಕಲಸಿಟ್ಬಿಟ್ರೆ ಹಿಟ್ಟು ನೆನ್ಕೊಳ್ಳುತ್ತೆ. ಆಮೇಲೆ ನಾವು ಪಲ್ಯ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಮೊದಲಿಲ್ಲಿ ಚಪಾತಿ ಹಿಟ್ಟನ್ನ ಕಲಸಿಡ್ತಾ ಇದ್ದೀನಿ. ಚಪಾತಿ ಸಾಫ್ಟಾಗಿ ಬರಬೇಕು ಅಂದರೆ ನೀವು ಮೊದಲು ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಕಲಸಿದ್ರೆ ತುಂಬಾ ಸಾಫ್ಟಾಗೆ ಬರುತ್ತೆ. ಹಾಗಾಗಿ ನಾನಿಲ್ಲಿ ಮೊದಲು ನೀರಿಗೆ ಸ್ವಲ್ಪ ಸಕ್ಕರೆ ಮತ್ತು ಉಪ್ಪು ಹಾಕ್ಬಿಟ್ಟು ನೆನೆಸಿಟ್ಟಿದ್ದೆ. ಹಾಗೆ ಮೊಸರು ಕೂಡ ಹಾಕ್ತಾರೆ, ಬಟ್ ನಾನಿಲ್ಲಿ ಮೊಸರೇನು ಹಾಕ್ತಾಯಿಲ್ಲ. ಸಕ್ಕರೆ ಹಾಕೋದ್ರಿಂದ ಸಾಫ್ಟ್ ಬರುತ್ತೆ ಅಂತ ಹೇಳ್ತಾರೆ. ಚೆನ್ನಾಗೂ ಕೂಡ ಬರುತ್ತೆ, ನಾನು ಕೂಡ ಟ್ರೈ ಮಾಡಿದ್ದೀನಿ. ಮೊದಲಲ್ಲಿ ಹಿಟ್ಟೆಲ್ಲ ಕಲಸೆಲ್ಲ ಇಟ್ಟಿದ್ದೆಲ್ಲ ಆದಮೇಲೆ ಹಾಗೆ ನಿಮಗೆ ಕಹಿ ಬರದೇ ಇರೋ ರೀತಿ ಹಾಗಲಕಾಯಿ ಪಲ್ಯನ ಯಾವ ರೀತಿ ಮಾಡೋದು ಅಂತ ಕೂಡ ತೋರಿಸ್ಕೊಡ್ತೀನಿ. ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋ ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಯಾರೆಲ್ಲ ವೀಡಿಯೋಸ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಈ ವಿಡಿಯೋ ಬಗ್ಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈಗ ಇಲ್ಲಿ ಒಂದು ಸೈಡು ಹಿಟ್ಟೆಲ್ಲ ಕಲಸಿಟ್ಬಿಟ್ಟು ಆಮೇಲೆ ಪಲ್ಯಕ್ಕೆ ರೆಡಿ ಮಾಡ್ಕೊತೀನಿ.
ಆದಷ್ಟು ಹಿಟ್ಟನ್ನ ಚೆನ್ನಾಗಿ ನಾದ್ಬಿಟ್ಟು ಇಟ್ಟರೆ ಸಾಫ್ಟಾಗೆ ಬರುತ್ತೆ ಅಂತೇಳ್ಬಿಟ್ಟು ಚೆನ್ನಾಗಿ ಕಲಸಿ ಆ ಹಿಟ್ಟೆಲ್ಲ ಚೆನ್ನಾಗಿ ನಾದಿ ಇಟ್ಟಿದ್ದೀನಿ. ಈಗ ಅದಕ್ಕೊಂದು ಪ್ಲೇಟ್ನ ಇಟ್ಬಿಟ್ಟು ಸ್ವಲ್ಪ ಹೊತ್ತು ನೆನ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಅಂತ ಎತ್ತಿಡ್ತಾ ಇದ್ದೀನಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಹಾಗಲಕಾಯಿನ ಈ ರೀತಿ ಚಿಕ್ಕ ಚಿಕ್ಕದಾಗೆ ತೆಳ್ಳಗೆ ಹಚ್ಬಿಟ್ಟು ಮೊದಲು ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು ಸೈಡು ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಈರುಳ್ಳಿ, ಟೊಮೊಟೊ ಹಣ್ಣು, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಗೆ ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಸೈಡಿಲ್ಲಿ ಸ್ವಲ್ಪ ಒಂದು ಈರುಳ್ಳಿಯಷ್ಟು ಈರುಳ್ಳಿನ ಹಚ್ಬಿಟ್ಟು ಇಟ್ಟಿದ್ದೀನಿ. ಹಾಗೆ ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ನೆನೆಸ್ಬಿಟ್ಟು ಇಟ್ಟಿದ್ದೀನಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ, ಸ್ವಲ್ಪ ಮಿಕ್ಸಿಲಿ ಅದು ಎಲ್ಲನೂ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಮತ್ತು ಮಸಾಲ ಅಂದರೆ ನಿಮಗೆ ರುಚಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಸಾಂಬಾರು ಪುಡಿ ಮತ್ತು ಖಾರದ ಪುಡಿ ಎರಡನ್ನೂ ಕೂಡ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಇನ್ನೊಂದು ಸರಿ ಕೂಡ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಆಮೇಲೆ ಹುಣಸೆ ಹಣ್ಣನ್ನು ಕೂಡ ಅಷ್ಟೇ ನೆನೆಸಿ ಇಡಬೇಕು. ನೀವು ಹುಣಸೆ ಹುಳಿ ಹಾಕೋದ್ರಿಂದ ಅದು ಕಹಿ ಹೊಡೆಯುತ್ತೆ. ಹಾಗೆ ಈಗ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲು ನೀವು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಚಿಕ್ಕದಾಗಿ ಹಚ್ಚಿರ್ತೀವಲ್ಲ ನಾವು ಹಾಗಲಕಾಯಿನ, ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಒಂದು ಬಾಣಲಿಲಿ ನೋಡಿ ಸ್ವಲ್ಪ ಆಯಿಲ್ ಹಾಕ್ಕೊತಾ ಇದ್ದೀನಿ. ತುಂಬ ಜಾಸ್ತಿ ಆಯಿಲ್ ಹಾಕ್ತಾಯಿಲ್ಲ, ಸ್ವಲ್ಪನೇ ಆಯಿಲ್ನ ಹಾಕ್ಕೊಂಡಿದ್ದೀನಿ. ಆಯಿಲ್ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಗೆ ಕಡಲೆಬೇಳೆ ಎಲ್ಲ ಫ್ರೈ ಆದಮೇಲೆ ಹಚ್ಚಿಟ್ಟಿರೋಂಥ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಚಿಕ್ಕ ಚಿಕ್ಕದಾಗಿ ಕೂಡ ನೀವು ಈರುಳ್ಳಿನ ಹಚ್ಕೋಬೋದು. ನಾನಿಲ್ಲಿ ಸ್ವಲ್ಪ ದೊಡ್ಡದಲ್ಲೇ ಈ ರೀತಿ ದಪ್ಪನೇ ಈರುಳ್ಳಿನ ಹಚ್ಕೊಂಡಿದ್ದೀನಿ. ಬಟ್ ಸ್ಲೈಸ್ ಆಗಿ ಬಂದಿದೆ. ನಾವು ಒಗ್ಗರಣೆಗೆ ಹಾಕಿ ಮಿಕ್ಸ್ ಮಾಡ್ತಲ್ಲ ಅನ್ನೋದು ಫುಲ್ ಎಲ್ಲ ಬಿಡಿ ಬಿಡಿ ಆಗುತ್ತೆ. ಹಾಗಾಗಿ ಈಗ ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಹುರಿದಿಟ್ಟಿರೋ ಅಂಥ ಹಾಗಲಕಾಯಿ ಎಲ್ಲ ಏನಿರುತ್ತಲ್ವ ನೋಡಿ, ನೀವು ಹಾಗಲಕಾಯಿನ ಹುರಿತೀರಲ್ವ ಆ ಬಾಣಲಿಲಿ ಮಾಡಬಾರ್ದು, ಕಹಿ ಬರುತ್ತೆ. ಸಪ್ರೇಟ್ ಬೇರೆ ಪಾತ್ರೆ ಅಥವಾ ಬಾಣಲಿಯಲ್ಲಿ ನೀವು ಮಾಡಬೇಕಾಗುತ್ತೆ. ಕೆಲವೊಬ್ಬರು ಹುರಿದ್ಬಿಟ್ಟು ಮತ್ತೆ ಅದೇ ಬಾಣಲಿಲೇ ಮಾಡೋದಕ್ಕೆ ಹೋಗ್ತಾರೆ, ಆಗ ಕಹಿ ಹೋಗೋದಿಲ್ಲ, ಕಹಿ ಹಾಗೆ ಇರುತ್ತೆ. ಹಾಗಾಗಿ ನೋಡಿ ಬೇರೆ ಬಾಣಲಿಲಿ ಮಾಡಬೇಕಾಗುತ್ತೆ. ನೋಡಿ ಇಲ್ಲೂ ಕೂಡ ಅಷ್ಟೇ ಹಾಗಲಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ಮಸಾಲೆ ರುಬ್ಬಿಟ್ಟು ಹಾಕೋದ್ರಿಂದ ನಿಮಗೆ ಕಹಿ ಅದು ಅಷ್ಟು ಕಹಿ ಅಂತ ಅನಿಸೋದಿಲ್ಲ. ಬಟ್ ಹಾಗೆ ಕೂಡಿಸ್ದಾಗ ಸ್ವಲ್ಪ ಕಹಿ ಅನಿಸುತ್ತೆ. ಈ ರೀತಿ ಮಸಾಲೆ ರುಬ್ಬಿದಾಗ ಮಸಾಲೆ ಟೇಸ್ಟ್ ಬರುತ್ತಲ್ಲ, ಹಾಗಾಗಿ ಅಷ್ಟು ಕಹಿ ಅಂತ ಅನಿಸೋದಿಲ್ಲ. ಹಾಗೆ ಸ್ವಲ್ಪ ಉಪ್ಪು ಮತ್ತು ಅರಿಶಿಣ ಹಾಕ್ಬಿಟ್ಟು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆಲೇ ಹಾಗಲಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆದರೆ ಮತ್ತು ಒಂದು ಕುದಿ ಕುದಿಸಿದ್ರೆ ಸಾಕಾಗುತ್ತೆ. ಹಾಗಾಗಿ ಮಸಾಲೆ ಎಲ್ಲ ಹಾಕ್ಬಿಟ್ಟು ಈಗ ಒಗ್ಗರಣೆಲೇ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ರುಬ್ಬಿಟ್ಟಿರೋಂಥ ಮಸಾಲೆ ಪದಾರ್ಥ ಎಲ್ಲ ಏನಿರುತ್ತಲ್ವ ಅದನ್ನು ನೋಡಿ ಈ ರೀತಿ ಹಾಕ್ಕೋಬೇಕು. ಚಪಾತಿಗೆ ಮಾಡ್ತಾ ಇರೋದ್ರಿಂದ ತುಂಬ ತೆಳು ಮಾಡೋದು ಬೇಡ, ಮೀಡಿಯಮಾಗಿ ಗ್ರೇವಿ ಟೈಪ್ಗೆ ಮಾಡ್ಕೊತಾ ಇದ್ದೀನಿ. ನೋಡಿ ರುಬ್ಬಿಟ್ಟಿರೋಂಥ ಮಸಾಲೆ ಕೂಡ ಹಾಕ್ಕೊಂಡು ಅದು ಹಸಿ ಸ್ಮೆಲ್ಲೆಲ್ಲ ಹೋಗೋ ರೀತಿ ಚೆನ್ನಾಗಿ ಬಾಡಿಸ್ಕೊಂಡು ಅದಾದಮೇಲೆ ಇದಕ್ಕೆ ನನಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ. ತುಂಬಾ ತೆಳು ಬೇಡ, ಹಾಗಾಗಿ ಸ್ವಲ್ಪ ಗಟ್ಟಿನೇ ಇರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ನೀರನ್ನ ಇಲ್ಲಿ ನಾನು ಸೇರಿಸ್ಕೊತಾ ಇದ್ದೀನಿ. ಈಗ ನೋಡಿ ಚೆನ್ನಾಗೆಲ್ಲ ಮಿಕ್ಸ್ ಕೊಟ್ಬಿಟ್ಟು ಅದು ಸ್ವಲ್ಪ ಒಂದು ಕುದಿ ಬಂದರೆ ಚೆನ್ನಾಗಿ ಬೆಂದಿರುತ್ತೆ. ಏಕೆಂದರೆ ನಾವು ಒಗ್ಗರಣೆಲೇ ತುಂಬಾ ಬೇಯಿಸಿರ್ತೀವಲ್ಲ, ಹಾಗಾಗಿ ಫಸ್ಟು ಫ್ರೈ ಮಾಡಿರ್ತೀವಿ ಮತ್ತು ಒಗ್ಗರಣೆಗೂ ಕೂಡ ಸ್ವಲ್ಪ ಫ್ರೈ ಮಾಡ್ತೀವಲ್ಲ, ಹಾಗಾಗಿ ತುಂಬ ಬೇಗನೆ ಬೇಯುತ್ತೆ. ಹಾಗೆ ತೆಳುಗೆ ಹಚ್ಕೊಂಡಿರ್ತೀವಿ, ತುಂಬ ದಪ್ಪ ಹಚ್ಚಿದ್ರೆ ಬೇಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಸಣ್ಣಗೆ ಹಚ್ಚಿರ್ತೀವಲ್ಲ, ಹಾಗಾಗಿ ಬೇಗನೆ ಬೇಯುತ್ತೆ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಬೇಕು. ಹಾಗೆ ಸ್ವಲ್ಪ ಕಾಯಿ ತುರಿ ಕೂಡ ಹಾಕ್ಕೊತಾ ಇದ್ದೀನಿ. ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಅದಾದಮೇಲೆ ಹುಣಸೆ ಹುಳಿ ಇರುತ್ತಲ್ಲ, ಹುಣಸೆ ಹುಳಿನ ಇದಕ್ಕೆ ನಾವು ಹಾಕಬೇಕಾಗುತ್ತೆ. ನೀವು ಮೊದಲೇ ಹುಣಸೆ ಹಣ್ಣನ್ನ ನೆನೆಸ್ಬಿಟ್ಟಿಟ್ಟಾಗ ನೀವು ಅದನ್ನು ಕಲಿಸ್ಬಿಟ್ಟು ರಸನ ಹಾಕೋಬೋದು. ಸ್ವಲ್ಪ ಹುಣಸೆ ಹಣ್ಣಿಂದು ರಸ ಕೂಡ ಹಾಕಿದಾದಮೇಲೆ ಇದಕ್ಕೆ ನೋಡಿ ಬೆಲ್ಲ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಬೆಲ್ಲ ಮತ್ತು ಹುಣಸೆ ಹುಳಿ ಹಾಕೋದ್ರಿಂದ ನಿಮಗೆ ಕಹಿ ಹೊಡೆಯುತ್ತೆ, ಕಹಿ ಬರೋದಿಲ್ಲ. ಹಾಗೆ ಮಸಾಲೆ ಕೂಡ ರುಬ್ಬಾಕಿರೋದ್ರಿಂದ ಮಸಾಲೆ ಟೇಸ್ಟ್ ಇರುತ್ತಲ್ವ, ನೀವು ಹಾಗಲಕಾಯಿ ಎಲ್ಲ ತಿಂದರೂ ಕೂಡ ಮಸಾಲೆ ಇರುತ್ತಲ್ಲ ಜೊತೆ, ಅದು ಕಹಿ ಅಂತ ಅನಿಸೋದಿಲ್ಲ. ಸ್ವಲ್ಪ ಕಹಿ ಇತ್ತು ಅಂದರೂ ಕೂಡ ಆರೋಗ್ಯಕ್ಕೆ ಒಳ್ಳೇದಲ್ವ, ತಿನ್ನಬೇಕು. ವಾರದಲ್ಲಿ ಒಂದು ಸರಿನಾದರೂ ಹಾಗಲಕಾಯಿನ ಮಾಡ್ಕೊಂಡು ತಿನ್ನಿ. ಹಾಗೆ ಮಕ್ಳಿಗೂ ಕೂಡ ಅಷ್ಟೇ, ಸ್ವಲ್ಪ ಈಗ ಚಿಕ್ಕ ಮಕ್ಕಳಿದ್ದಾಗಿಂಟನೇ ರೂಢಿ ಮಾಡ್ತಾಯಿದ್ರೆ ದೊಡ್ಡವರಾದ್ಮೇಲೂ ಕೂಡ ರೂಢಿ ಆಗುತ್ತೆ. ನಾವು ಕೂಡ ಮಕ್ಕಳೆಲ್ಲ ಇದ್ದಾಗ ತಿಂತಾ ಇರಲಿಲ್ಲ, ಹಾಗೆಲ್ಲ ಬೈಯೋರು. ಬಟ್ ಈಗ ಹೆಲ್ತಿ ಫುಡ್ ಅಂತ ಹೇಳ್ಬಿಟ್ಟು ಈಗ ನಾವು ಕೂಡ ತಿಂತೀವಿ. ನಮ್ಮ ಮಕ್ಕಳಿಗೂ ಕೂಡ ನಾವು ಈಗ ರೂಢಿ ಮಾಡಬೇಕು. ನನ್ನ ಮಗಳು ಕೂಡ ಅಷ್ಟೇ ಇದೇ ತಿಂತಾಳೆ. ನಾನು ಮತ್ತೆ ಸಪ್ರೇಟ್ ಏನು ಅವಳು ಮಾಡೋದಿಲ್ಲ, ಅವಳು ಕೂಡ ಇದೇ ತಿಂತಾಳೆ.
ಈಗ ಸ್ವಲ್ಪ ಒಂದು ಕುದಿ ಬರೋವರೆಗೂ ಇದನ್ನು ಇಲ್ಲಿ ಕುದಿಸ್ಕೊಳ್ಳೋಣ. ಹಾಗೆ ಈ ಕಡೆ ಶೆಲ್ಫ್ ಬಂಡೆ ಏನಿದೆ ಅಲ್ವಾ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು, ನಾನು ಚಪಾತಿ ಎಲ್ಲ ಇಲ್ಲೇ ಒತ್ತುತ್ತೀನಿ, ಹಾಗಾಗಿ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು, ಈಗ ಟೈಮ್ ಕೂಡ ಆಗಿಬಿಡುತ್ತೆ ಬೇಗ, ಎಷ್ಟು ಬೇಗ ಮಾಡಿರೋ ಟೈಮ್ ಆಗೋಗುತ್ತೆ. ಹಾಗಾಗಿ ಇಲ್ಲಿ ಒಂದು ಸೈಡು ಚಪಾತಿ ಕೂಡ ಹಾಕ್ಕೊತಾ ಇದ್ದೀನಿ. ಚಪಾತಿ ಹಾಕ್ಬಿಟ್ರೆ ಮತ್ತು ಬಾಕ್ಸ್ ಕೂಡ ಕಟ್ಟಬೇಕಲ್ಲ, ಹಾಗಾಗಿ ಮೊದಲೆಲ್ಲ ನನಗೆ ಬಾಕ್ಸ್ ಎಲ್ಲ ಕಟ್ಟೋದು ಅಷ್ಟೊಂದು ರಿಸ್ಕ್ ಏನು ಅಂತ ಅನ್ನಿಸ್ತಿರ್ಲಿಲ್ಲ, ಯಾಕೆಂದರೆ ಹಸ್ಬೆಂಡ್ ಏನು ಬಾಕ್ಸ್ ಎಲ್ಲ ತೊಗೊಂಡು ಹೋಗ್ತಿರ್ಲಿಲ್ಲ. ಈಗ ಮಗಳಿಗೆ ಬಾಕ್ಸ್ ಕಟ್ಟಬೇಕು. ಮತ್ತು ಮನೆಯಲ್ಲೂ ಕೂಡ ಸ್ವಲ್ಪ ಅವಳಿಗೆ ಟಿಫನ್ ಎಲ್ಲ ತಿನ್ನಿಸಿ ಅವಳೇ ತಿಂತಾಳೆ, ತಿನ್ನಿಸೋದೆಲ್ಲ ಇನ್ನು ನನಗೆ ರಿಸ್ಕ್ ಅಂತ ಅನಿಸೋದಿಲ್ಲ. ರೆಡಿ ಮಾಡಿಬಿಟ್ಟು ಅವಳಿಗೆ ಟಿಫನ್ ಹಾಕ್ಕೊಟ್ರೆ ಕುತ್ಕೊಂಡು ತಿಂತಾಳೆ, ಅವಳಿಗೆ ಎಷ್ಟು ಬೇಕೋ ಅಷ್ಟು. ಅವಳಿನ್ನೂ ತಿಂದಿಲ್ಲ ಅಂದರೆ ಬೇಕು ಅಂದರೆ ತಿನ್ನಿಸ್ತೀನಿ. ಹಾಗೆ ಬಾಕ್ಸ್ ಕೂಡ ರೆಡಿ ಮಾಡಿಬಿಟ್ರೆ ನಮ್ಮ ಹಸ್ಬೆಂಡ್ ಕೆಲ್ಸಕ್ಕೆ ಹೋಗೋವಾಗ ಅವಳನ್ನು ಕೂಡ ಕರ್ಕೊಂಡು ಸ್ಕೂಲ್ಗೆ ಬಿಟ್ಬಿಟ್ಟು ಹೋಗ್ತಾರೆ. ಹಾಗೆ ನನ್ನ ಮಗಳು ಕೂಡ ರೆಡಿ ಆಗಿದ್ದಾಳೆ, ಟಿಫನ್ ಕೂಡ ಆಯಿತು, ತಿಂತಾ ಇದ್ದಾಳೆ. ನನಗಳನ್ನ ರೆಡಿ ಮಾಡೋದೇನು ರಿಸ್ಕ್ ಅಂತ ಅನಿಸೋದಿಲ್ಲ, ಯಾಕೆಂದರೆ ಕೆಲವೊಂದು ಟೈಮ್ ಅವ್ರ ಅಪ್ಪಾಜಿನೇ ರೆಡಿ ಮಾಡ್ತಾರೆ, ಕೆಲವೊಂದು ಟೈಮ್ ನಾನು ರೆಡಿ ಮಾಡ್ತೀನಿ. ನಮ್ಮ ಮನೆಗೊಂದು ಸಿಂಹ ಐತೆ, ಸಿಂಹ ನಡಿ ಬೇಗ ತಿನ್ಬಾ, ಸ್ವಲ್ಪ ಐತೆ ನೋಡ್ಬಾ. ಹಾಗೆ ಅವಳು ಕೂಡ ಟಿಫನ್ ಎಲ್ಲ ತಿಂತಾ ಇದ್ಲು. ಹಾಗೆ ಇಲ್ಲಿ ಒಂದು ಸೈಡ್ ಅವಳಿಗೆ ಲಂಚ್ ಬಾಕ್ಸ್ ಕೂಡ ರೆಡಿ ಮಾಡಿದ್ದೀನಿ. ಚಪಾತಿ ಮತ್ತು ಸ್ವಲ್ಪ ಸಾಂಬಾರು ಹಾಕ್ಬಿಟ್ಟು, ಹಾಗೆ ಆಪಲ್ ಇತ್ತು, ಆಪಲು ಮತ್ತು ಬಾದಾಮಿ ನೆನೆಸಿರೋದಿತ್ತಲ್ಲ ಅದು ಕೂಡ ಹಾಕಿ ಕೊಟ್ಟೆ. ಬರೀ ಸ್ನ್ಯಾಕ್ಸ್ ಅಂತ ಹೇಳ್ತಾರೆ, ಬಟ್ ಟಿಫನ್ ಏನು ಮಾಡಿರ್ತೀನಿ ಅದು ಕೂಡ ಸ್ವಲ್ಪ ಹಾಕಿ ಕಳಿಸ್ತೀನಿ. ಅಲ್ಲಿ ಮಕ್ಕಳ ಜೊತೆ ಎಲ್ಲ ಕುತ್ಕೊಂಡು ತಿಂತಾರೆ. ಮನೆಗಿನ್ನ ಅಲ್ಲಿ ಮಕ್ಕಳು ಇರ್ತಾರೆ ಮತ್ತು ಟೀಚರ್ ಬೈಯೋಕ್ಕಾದ್ರೂ ಕುತ್ಕೊಂಡು ತಿಂತಾರೆ ಅಂತ ಹೇಳ್ಬಿಟ್ಟು ನಾನು ಹಾಕಿ ಕಳಿಸ್ತೀನಿ. 1 ಗಂಟೆಗೆಲ್ಲ ಬರ್ತಾಳೆ ಊಟಕ್ಕೆ ಮನೆಗೇ, ಬಟ್ ಮನೇಲಿ ತಿನ್ನೋದಕ್ಕಿಂತ ಅಲ್ಲಿ ಕುತ್ಕೊಂಡು ತಿಂತಾಳೆ ಅಂತ ಹೇಳ್ಬಿಟ್ಟು. ಹಾಗೆ ಇನ್ನೂ ಕೆಲಸ ಎಲ್ಲ ಇದೆ, ಅದನ್ನೆಲ್ಲ ಮುಗಿಸ್ಕೋಬೇಕು. ಹಾಗೆ ನೋಡಿ, ಇವತ್ತು ಬುಕ್ ಎಲ್ಲ ಸಬ್ಮಿಟ್ ಮಾಡೋಕ್ಕೆ ಹೇಳಿದ್ದಾರೆ. ಬುಕ್ಸ್ ಎಲ್ಲ ಕೊಟ್ಟಿದ್ರಲ್ಲ, ಬೈಂಡಿಂಗ್ ಎಲ್ಲ ಮಾಡಿಬಿಟ್ಟು ಮತ್ತೆ ತೊಗೊಂಡೋಗಿ ಕೊಡಬೇಕು ಸ್ಕೂಲ್ಗೆ. ಹಾಗಾಗಿ ಬುಕ್ಸ್ಗೆಲ್ಲ ಬೈಂಡಿಂಗ್ ಎಲ್ಲ ಮಾಡಿಟ್ಟಿದ್ದೆ, ಬಟ್ ಇನ್ನು ಲೇಬಲ್ ಕೊಟ್ಟಿರಲಿಲ್ಲ. ಸ್ಕೂಲಲ್ಲೇ ನಾವು ಲೇಬಲ್ ಎಲ್ಲ ಹಾಕ್ತೀವಿ ಅಂತ ಹೇಳಿದ್ದಾರೆ, ಹಾಗಾಗಿ ಒಳಗಡೆ ನೇಮ್ ಎಲ್ಲ ಬರೆದು ಬಿಟ್ಟು ಕಳಿಸ್ತಾ ಇದ್ದೀನಿ. ಹಾಗೆ ನೋಟ್ಬುಕ್ ಎಲ್ಲ ಇತ್ತಲ್ವ, ಅದರಲ್ಲಿ ಇನ್ನು ಅದಕ್ಕೆ ಬೈಂಡ್ನ ಹಾಕಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು, ಅದು ಎಕ್ಸಸೈಸ್ ಎಲ್ಲ ಇತ್ತಲ್ಲ, ಅವಕ್ಕಿನ್ನೂ ಬೈಂಡ್ ಹಾಕಿಲ್ಲ ನೋಟ್ಬುಕ್ಸ್ಗೆ. ಅದನ್ನು ಕೂಡ ಹಾಕ್ಬಿಟ್ಟು, ಹಾಗೆ 1 ಬಾಕ್ಸ್ ಪೆನ್ಸಿಲು, 1 ಬಾಕ್ಸ್ ಕ್ರೇನ್ಸು ಎಲ್ಲ ಕೊಡಿಸಿದ್ದಾರೆ. ಈಗ ಅವರ ಸ್ಕೂಲಲ್ಲಿ ಕ್ರೀಡೋ ಅಂತೇಳ್ಬಿಟ್ಟು ಹೊಸ್ದಾಗೆ ಅವರು ಮಾಡ್ತಾ ಇದ್ದಾರೆ, ಹಾಗಾಗಿ ಅದರದ್ದೇ ಬುಕ್ಸ್ ಎಲ್ಲ ಕೊಟ್ಟಿದ್ದರು. ಈಗ ಇದನ್ನು ಕೂಡ ಎಲ್ಲ ಸಬ್ಮಿಟ್ ಮಾಡಬೇಕು ಹೋಗಿ. ಹಾಗೆ ನಾನು ಕೂಡ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು, ಇವತ್ತು ಗುರುವಾರ ಆಗಿರೋದ್ರಿಂದ ಬೆಳಗ್ಗೆನೇ ಪೂಜೆ ಕೂಡ ಎಲ್ಲ ಮುಗಿಸ್ದೆ. ಅವರೆಲ್ಲ ಡ್ಯೂಟಿಗೆಲ್ಲ ಹೋದ್ಮೇಲೆ ನಾನು ಕೂಡ ಮಗಳೂ ಕೂಡ ಸ್ಕೂಲ್ಗೆಲ್ಲ ಹೋದ್ಲಲ್ಲ, ಮಿಕ್ಕಿರೋ ಅಂಥ ಕೆಲಸ ಎಲ್ಲ ಮುಗಿಸಿ ಈಗ ಪೂಜೆ ಕೂಡ ಆಯಿತು. ಇನ್ನು ಮತ್ತು ಅವರ ಸ್ಕೂಲ್ ಹತ್ರ ಕೂಡ ಹೋಗ್ಬಿಟ್ಟು ಬರಬೇಕು, ಹಾಗಾಗಿ ಬೇಗ ಪೂಜೆ ಎಲ್ಲ ಮುಗಿಸಿ ಹೋಗೋಣ. ಹಾಗೆ ಇನ್ನೂ ಒಂದೆರಡು ಬೈಂಡಿಂಗ್ ಎಲ್ಲ ಮಾಡೋದಿತ್ತಲ್ಲ, ಅದು ಕೂಡ ಮಾಡ್ಕೋಬೇಕು. ಈಗ ಮೊದಲು ಪೂಜೆ ಎಲ್ಲ ಆಯ್ತಲ್ವ, ಮತ್ತು ಟಿಫನ್ ಕೂಡ ಮಾಡಿಲ್ಲ, ಇನ್ನು ಟಿಫನ್ ತಿನ್ನಬೇಕು, ಟೈಮ್ ಕೂಡ ಆಗಿದೆ ಆಲ್ರೆಡಿ. ಈಗ ನಾನು ಕೂಡ ಟಿಫನ್ ಎಲ್ಲ ಮುಗಿಸ್ದೆ. ಮೊದಲೇ ಚಪಾತಿ ಎಲ್ಲ ಹಾಕ್ಬಿಟ್ಟು ಹಾಟ್ ಬಾಕ್ಸಲ್ಲಿ ಹಾಕಿಟ್ಟಿದ್ದೆ, ಮತ್ತೆ ಹೊಸಿಯೋದು ಮತ್ತೆ ಎಲ್ಲ ಕ್ಲೀನ್ ಮಾಡೋದು ರಿಸ್ಕ್ ಆಗಿಬಿಡುತ್ತೆ ಅಂತ ನಾನು ಒಂದೇ ಸರಿ ನನಗೂ ಕೂಡ ಹಾಕ್ಬಿಟ್ಟು ಎತ್ತಿಟ್ಟು ಎಲ್ಲ ಕ್ಲೀನ್ ಮಾಡಿ ಕೆಲಸ ಮುಗಿಸಿದ್ದೆ. ಹಾಗೆ ಈಗ ಒಂದು ಬ್ಲೌಸ್ ಕೂಡ ಇದೆ, ಅದನ್ನು ಕೂಡ ಸ್ಟಿಚ್ ಮಾಡಬೇಕು. ಹಾಗೆ ಒಂದೆರಡು ಕಟ್ ಮಾಡಿಬಿಟ್ಟು ಇಟ್ಟಿದ್ದೀನಿ, ಅವನ್ನು ಕೂಡ ಆಮೇಲೆ ಸ್ಟಿಚ್ ಮಾಡಬೇಕು. ಮೊದಲಿಗೆ ಅವಳದು ಬುಕ್ಸ್ ಎಲ್ಲ ಇತ್ತಲ್ಲ, ಅದೆಲ್ಲ ಬೈಂಡಿಂಗ್ ಕೂಡ ಹಾಕಿದ್ದೆಲ್ಲ ಆಯಿತು. ಹಾಗೆ ಅವಳನ್ನ ಕರ್ಕೊಬರೋದಕ್ಕೆ ಹೋಗಬೇಕು, ಹಾಗಾಗಿ ಅವನ್ನ ಕೊಟ್ಬಿಟ್ಟು ಹಾಗೆ ಅವಳನ್ನ ಕರ್ಕೊಂಡು ಬರ್ತೀನಿ. ಹಾಗೆ ನನ್ನ ಮಗಳನ್ನೆಲ್ಲ ಕರ್ಕೊಂಡು ಬಂದು ನೆಕ್ಸ್ಟು ನನ್ನ ಫ್ರೆಂಡ್ ಕೂಡ ಮನೆ ಹತ್ರ ಬಂದಳು. ಅವಳು ಸ್ವಲ್ಪ ಇಲ್ಲಿ ಒಂದು ಶಾಪ್ ಹತ್ರ ಹೋಗ್ಬಿಟ್ಟು ಬರಬೇಕು, ಹೋಗಿ ಬರೋಣ ಅಂದಳು. ಸರಿ ಅಂತ ಹೇಳ್ಬಿಟ್ಟು ಹೋದೆ. ಇದೊಂದು ಸರ ನನಗೆ ತುಂಬಾ ಇಷ್ಟ ಆಯಿತು. ಇದೆಲ್ಲ 1 ಗ್ರಾಮ್ ಬರುತ್ತಲ್ಲ, ಆ ಥರ ಸ್ವಲ್ಪ ಗ್ಯಾರಂಟಿ ಇರುತ್ತೆ. ಇದು ಬಂದು 500 ರುಪೀಸ್ ಹೇಳಿದ್ರು. ತುಂಬಾ ಚೆನ್ನಾಗಿದೆ. ಸ್ಯಾರಿ ಎಲ್ಲ ಹಾಕ್ಕೊಂಡಾಗ ಒಂದು ಚಿಕ್ಕದಲ್ಲಿ ಚೋಕರ್ ಥರ ಒಂದೇ ಹಾಕ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಕಲರ್ಸ್ ಎಲ್ಲ ಇತ್ತು. ಹಾಗೆ ಇಲ್ಲಿ 1 ಗ್ರಾಮ್ ಗೋಲ್ಡು ಮತ್ತು ಸಿಲ್ವರ್ ಜ್ಯುವೆಲರಿ ಕಲೆಕ್ಷನ್ ಇತ್ತು. ಹಾಗೆ ಮತ್ತು ಈ ಮಣ್ಣಲ್ಲಿ ಮಾಡಿರ್ತಾರಲ್ಲ, ಆ ಥರದ್ದು ಕೂಡ ಕೆಲವೊಂದೆಲ್ಲ ಇತ್ತು ಕಲೆಕ್ಷನ್ಸು. ಬಟ್ ತುಂಬ ಅಷ್ಟೊಂದೇನು ಅಟ್ರ್ಯಾಕ್ಟಿವ್ ಆಗಿರಲಿಲ್ಲ, ಅಂದರೆ ಏನೋ ಒಂಥರ ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಬಟ್ಟು ಚೆನ್ನಾಗಿತ್ತು, ಕಲೆಕ್ಷನ್ಸು ಜಾಸ್ತಿ ಇರಲಿಲ್ಲ ನೋಡೋದಕ್ಕೆ. ಹಾಗೆ ಇದು ಸೊಂಟುದ್ದ ಹಬ್ಬಗಳು ಮತ್ತು ಲಾಂಗ್ ಚೈನುಗಳೆಲ್ಲ ತುಂಬಾ ಚೆನ್ನಾಗಿರೋವು ಇದ್ವು. ಹಾಗೆ ಅವ್ರು ಹೇಳ್ತಾಯಿದ್ರು ಇದೆಲ್ಲ 500 ರುಪೀಸು ನೋಡಿ ಅಂತ, ಬಟ್ ಇದರಲ್ಲಿ ಯಾವೂ ಇಷ್ಟ ಆಗಲಿಲ್ಲ. ಹಾಗೆ ಈಗೆಲ್ಲ ಟ್ರೆಂಡಿಂಗಲ್ಲಿ ಬರುತ್ತಲ್ಲ, ಆ ಥರದ್ದು ಒಂದು ಸರ ನೋಡಿವಿ. ಹಾಗೆ ಇಲ್ಲಿ ಬ್ಯಾಂಗಲ್ಸ್ ಕೂಡ ಚೆನ್ನಾಗಿದ್ವು, ಬ್ಯಾಂಗಲ್ಸ್ ನೋಡ್ತಾ ಇದ್ದೆ ನಾನು, ಒಂದು ಸೆಟ್ ತೊಗೊಳ್ಳೋಣ ಅಂತ.
ಪ್ರೈಸ್ ಕೇಳಿದೆ. ಅವರು 600 650 ಹೇಳಿರು. ಸರಿ ನೋಡೋಣ ನೆಕ್ಸ್ಟ್ ಟೈಮ್ ಅಂತ ಬಂದೆ. ಹಾಗೆ ನೋಡಿ ಇದೆಲ್ಲ ಕೂಡ ಅಷ್ಟೇ 1 ಗ್ರಾಮ್ ಗೋಲ್ಡ್ ಬರುತ್ತಲ್ಲ ಅದೇ. ಲಾಂಗ್ ಚೈನ್ ಎಲ್ಲ ಚೆನ್ನಾಗಿರುತ್ತೆ. ಈ ಥರದ್ದು ಗೋಲ್ಡ್ ಎಲ್ಲ ತೊಗೋಬೇಕು ಅಂದರೆ ತುಂಬಾ ಕಾಸ್ಟ್ ಆಗುತ್ತೆ. ಈ ಥರದವು ಈಗ ಸ್ವಲ್ಪ ಟ್ರೆಂಡಿಂಗು ಪೆಂಡೆಂಟು ಮತ್ತು ಜೋಮಾಲ ಗುಂಡು ಅಂತ ಬರುತ್ತಲ್ಲ ಆ ಥರದ್ದು ಈಗೆಲ್ಲ ಟ್ರೆಂಡಿಂಗ್ ಅಲ್ವಾ, ಈ ಥರದ್ದು ಎಲ್ಲ ತೊಗೊಳ್ತಾ ಇದ್ರು. ಹಾಗೆ ಅವಳದು ಕೂಡ ಸ್ವಲ್ಪ ಒಂದು ಸರ ತರಿಸಿದ್ಲಂತೆ ಅವಳು ಇಷ್ಟದಲ್ಲಿ. ಅದನ್ನು ಎಕ್ಸ್ಚೇಂಜ್ ಮಾಡಬೇಕಿತ್ತು. ಹಾಗಾಗಿ ಹೋಗ್ಬಿಟ್ಟು ಅದನ್ನು ಎಕ್ಸ್ಚೇಂಜ್ ಮಾಡಿಕೊಂಡು ಹಾಗೆ ಮಕ್ಕಳಿಗೆಲ್ಲ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿನ್ನಿಸ್ಕೊಂಡು ಬಂದ್ವಿ. ಓಕೆ, ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು.